ನಮಸ್ಕಾರ. ಮುಖ್ಯಾಂಶಗಳು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ. ಮೇಯರ್, ಉಪಮೇಯರ್ ಅಧಿಕಾರ ವಿಸ್ತರಣೆ, ಜೆಸಿ ಮಾಧುಸ್ವಾಮಿ. ಸರ್ಕಾರದಿಂದ ಹೆಚ್ಚುವರಿಯಾಗಿ 3,320 ಕೋಟಿ ರೂಪಾಯಿ ಪೂರಕ ಬಜೆಟ್ ಮಂಡನೆ, ವಿಧಾನ ಪರಿಷತ್ ಅನುಮೋದನೆ. ದೆಹಲಿಯಲ್ಲಿ ಸಂಸತ್ ಭವನ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ಶಂಕುಸ್ಥಾಪನೆ. ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯ. ಇಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಿಂದ ಹೆಣ್ಣು ಮಕ್ಕಳ ರಕ್ಷಣೆ, ಸಚಿವ ನಿತ್ಯಾನಂದ ರಾಯ್. ವಾರ್ತೆಗಳ ವಿವರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು 2020ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕಕ್ಕೆ ವಿಧಾನಸಭೆ ಅಂಗೀಕಾರ ನೀಡಿದೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಂಸದೀಯ ವ್ಯವಹಾರಗಳು ಹಾಗೂ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಅವರ ಅಧಿಕಾರಾವಧಿ ವಿಸ್ತರಣೆ, ವಲಯವಾರು ಸಮಿತಿಗಳ ರಚನೆ, ಅವುಗಳ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರಾವಧಿ ವಿಸ್ತರಣೆ ಸೇರಿದಂತೆ ಮಸೂದೆಯಲ್ಲಿ ಅಡಕವಾಗಿರುವ ಹಲವು ಅಂಶಗಳನ್ನು ವಿವರಿಸಿದರು. ನಂತರ ಆಡಳಿತ ಪಕ್ಷದ ಕೆಲವು ಸದಸ್ಯರು ಸಲಹೆ ನೀಡಿದ ಬಳಿಕ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧೇಯಕವನ್ನು ಮತಕ್ಕೆ ಹಾಕಿದರು. ಗೋ ಹತ್ಯೆ ನಿಷೇಧ ಮಸೂದೆ ವಿರೋಧಿಸಿ ಪ್ರತಿಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದ್ದ ಹಿನ್ನೆಲೆಯಲ್ಲಿ 2020ರ ಬಿಬಿಎಂಪಿ ವಿಧೇಯಕ ಅವಿರೋಧವಾಗಿ ಅಂಗೀಕಾರಗೊಂಡಿತು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಿದ್ದಾರೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈ ಮಧ್ಯೆ ದೇಶದ ಐಟಿ ಕೇಂದ್ರವಾಗಿರುವ ಬೆಂಗಳೂರಿನಲ್ಲಿ ಕಚೇರಿಗಳಿಗೆ ಬಂದು ಕೆಲಸ ನಿರ್ವಹಿಸಲು ಸರ್ಕಾರ ಪೂರಕ ವಾತಾವರಣ ನಿರ್ಮಿಸಬೇಕೆಂದು ಶಾಸಕ ಶರತ್ ಬಚ್ಚೇಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಈ ಮಧ್ಯೆ ದೇಶದ ಐಟಿ ಕೇಂದ್ರವಾಗಿರುವ ಬೆಂಗಳೂರಿನಲ್ಲಿ ಕಚೇರಿಗಳಿಗೆ ಬಂದು ಕೆಲಸ ನಿರ್ವಹಿಸಲು ಸರ್ಕಾರ ಪೂರಕ ವಾತಾವರಣ ನಿರ್ಮಿಸಬೇಕೆಂದು ಶಾಸಕ ಶರತ್ ಬಚ್ಚೇಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಕೋವಿಡ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಲವು ಕಂಪನಿಗಳು ಮನೆಯಿಂದಲೇ ಕಾರ್ಯನಿರ್ವಹಿಸಲು ಉದ್ಯೋಗಿಗಳಿಗೆ ಆದೇಶಿಸಿದ್ದವು. ಇದೀಗ ಕ್ರಮೇಣ ಕಚೇರಿಗಳಿಗೆ ಉದ್ಯೋಗಿಗಳು ಬರುತ್ತಿದ್ದು, ಇದಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಪ್ರಶ್ನೋತ್ತರ ಅವಧಿಯ ನಂತರ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಿದರು. ರಾಜ್ಯ ಬಜೆಟ್ಗೆ ಹೆಚ್ಚುವರಿಯಾಗಿ 3,320 ಕೋಟಿ ರೂಪಾಯಿ ಪೂರಕ ಬಜೆಟ್ಗೆ ವಿಧಾನ ಪರಿಷತ್ನಲ್ಲಿಂದು ಅಂಗೀಕಾರ ನೀಡಲಾಗಿದೆ. ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಪೂರಕ ಬಜೆಟ್ ಅನ್ನು ವಿಧಾನ ಪರಿಷತ್ನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪರವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಂಡನೆ ಮಾಡಿದರು. ನಂತರ ಅವರು ಕೊರೋನಾ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕಾಗಿ 205 ಕೋಟಿ, ಕೈಗಾರಿಕೆಗಳಿಗೆ ತೆರಿಗೆ ವಿನಾಯಿತಿಗಾಗಿ 350 ಕೋಟಿ, ಸಾರಿಗೆ ನಿಗಮಗಳ ವೇತನಕ್ಕಾಗಿ 168.75 ಕೋಟಿ, ಲಾಕ್ಡೌನ್ ಅವಧಿಯಲ್ಲಿ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡಲು 711.62 ಕೋಟಿ, ವೈದ್ಯಕೀಯ ಕಾಲೇಜುಗಳ ವೇತನ ಹಾಗೂ ಇತರೆ ವೆಚ್ಚಗಳಿಗೆ 108.77 ಕೋಟಿ ಸೇರಿದಂತೆ 3,320 ಕೋಟಿ ರೂಪಾಯಿಗಳ ಪೂರಕ ಅಂದಾಜಿಗೆ ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಪ್ರತಿ ವರ್ಷವೂ ಹೆಚ್ಚುವರಿಯಾಗಿ ಎದುರಾಗುವ ಖರ್ಚುಗಳನ್ನು ನಿಭಾಯಿಸಲು ಪೂರಕ ಬಜೆಟ್ ಮಂಡನೆ ಮಾಡಲಾಗುತ್ತಿದೆ. 2015-16ರಲ್ಲಿ 1.47 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಗಾತ್ರವಿದ್ದರೆ 10,729 ಕೋಟಿ ರೂಪಾಯಿ ಪೂರಕ ಬಜೆಟ್ಗೆ ಅಂಗೀಕಾರ ನೀಡಲಾಗಿದೆ. 2016-17ರಲ್ಲಿ 1.77 ಕೋಟಿ ಬಜೆಟ್ ಜೊತೆಗೆ 13,950 ಪೂರಕ ಬಜೆಟ್, 2017-18ರಲ್ಲಿ 1.94 ಬಜೆಟ್ ಗಾತ್ರದಲ್ಲಿ 14,567 ಪೂರಕ ಬಜೆಟ್, 2018-19ರಲ್ಲಿ 2.24 ಲಕ್ಷ ಕೋಟಿ ಬಜೆಟ್ನಲ್ಲಿ 21,561 ಕೋಟಿ ಪೂರಕ ಬಜೆಟ್, 2019-20ರಲ್ಲಿ 2.45 ಕೋಟಿ ಬಜೆಟ್ ಜೊತೆಗೆ 23,508 ಪೂರಕ ಬಜೆಟ್ ಮಂಡನೆಯಾಗಿ ಅಂಗೀಕಾರಗೊಂಡಿವೆ. 2020-21ರಲ್ಲಿ 2.44 ಲಕ್ಷ ಕೋಟಿ ಬಜೆಟ್ ಗಾತ್ರವಿದ್ದು, ಈವರೆಗೂ 2 ಕಂತುಗಳ ಪೂರಕ ಬಜೆಟ್ನಿಂದ 7,125 ಕೋಟಿ ರೂಪಾಯಿ ಮಾತ್ರ ಪೂರಕ ಬಜೆಟ್ ಮಂಡನೆಯಾಗಿದೆ ಎಂದು ವಿವರಿಸಿದರು. ಇವತ್ತು ಒಟ್ಟು ಖರ್ಚಾಗುವಂತದ್ದು 2,994
ನಲ್ಲಿ ಈ ಸಾರಿ ಬಜೆಟ್ನಲ್ಲಿ ವಿತ್ತೀಯ ಕಲಾಪದ ಮೇಲೆ ಚರ್ಚೆ ಆರಂಭಿಸಿದ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಕಾಲದಲ್ಲೂ ದುಂದುವೆಚ್ಚ ಮಾಡುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಬೇಕಿತ್ತು. ಅದರ ಬದಲಾಗಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡಲಾಗಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಆದಾಯಕ್ಕೆ ಸೀಮಿತವಾಗಿ ಖರ್ಚುಗಳನ್ನು ನಿಭಾಯಿಸಬೇಕು. ಅದನ್ನು ಬಿಟ್ಟು ಶಕ್ತಿ ಮೀರಿ ಸಾಲ ಮಾಡುವ ಪ್ರಯತ್ನ ಮಾಡುತ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾಲ ತಗೋತೀರಿ, ದುಂದುವೆಚ್ಚ ಏನು ಕಡಿವಾಣ ಹಾಕಿದೆ? ದುಂದುವೆಚ್ಚ ಕಡಿಮೆ. ದೆಹಲಿಯ ಸಂಸತ್ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ನೂತನ ಸಂಸತ್ ಭವನ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ವೈವಿಧ್ಯತೆಯಲ್ಲಿ ಏಕತೆಯ ದೃಷ್ಟಿಕೋನದೊಂದಿಗೆ ದೇಶೀಯ ವಾಸ್ತುಶಿಲ್ಪಕಾರರಿಂದ ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಈ ಭವನವನ್ನು ನಿರ್ಮಿಸಲಾಗುತ್ತಿದ್ದು 971 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದು ಆತ್ಮನಿರ್ಭರ್ ಭಾರತದ ಸಂಕೇತವಾಗಿರಲಿದೆ. ಮುಂದಿನ 100 ವರ್ಷಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನೂತನ ಸಂಸತ್ ಭವನ ನಿರ್ಮಿಸಲಾಗುತ್ತಿದೆ. ಹಾಲಿ ಸಂಸತ್ ಭವನಕ್ಕಿಂತ ಹೆಚ್ಚಿನ ಸಮಿತಿ ಕೊಠಡಿಗಳು ಮತ್ತು ರಾಜಕೀಯ ಪಕ್ಷಗಳ ಕಚೇರಿಗಳು ಇದರಲ್ಲಿ ಇರಲಿವೆ. ಸಂಸತ್ ಭವನದ ಉದ್ಘಾಟನಾ ಸಮಾರಂಭವನ್ನು ಇದರ ನೇರ ಪ್ರಸಾರವನ್ನು ನಾವೀಗ ನೋಡಲಿದ್ದೇವೆ. ಇಂದೀವರದ್ವೇ ನವಶಾಲಿ ಮಂಜರೀಂ ಶುಕಂ ದಧಾನಾಂ ವಸುಧಾಭಜಾಮಹೇ ವರಾಂಕುಶಂ ಪಾಶಮಭೀಷಿ ಮುದ್ರಾಂ ಕರೈರ್ವಹಂತೀಂ ಕಮಲಾಸನಸ್ಥಾಂ ಬಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಂಬಾಂ ಜಗದೀಶ್ವರೀಂ ತಾಂ ನೂತನ ಸಂಸತ್ ಭವನದ ಶಂಕುಸ್ಥಾಪನೆಯ ವಿಧಿವಿಧಾನಗಳನ್ನು ನಾವು ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಧನುರ್ಧರಾಜೈ ವಿದ್ಮಹೇ ಸರ್ವಸಿದ್ಧೈ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್. ಭೂದೇವ್ಯೈ ನಮಃ. ಸರ್ವೋಪಚಾರಾರ್ಥೇ ಗಂಧಾಕ್ಷರಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಖನನಾರ್ಥಮನುಜ್ಞಾಂ ದೇಹಿ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ ಶ್ರೀಂ ಪಶು ಹುಂಫಟ. ಸ್ಪಾಕ್ಷತಾನ್ ಗೃಹೀತ್ವಾ ಅನಂತಃ ಸರ್ವನಾಗಾನಾಮಧಿಪೋ ವಿಶ್ವಪಾಲನಃ ಸಹಸ್ರಫಣ ಸಂಯುಕ್ತಃ ಕರೋತು ಮಮ ಮಂಗಲಂ. ನಮೋ ಅಸ್ತು ಸರ್ಪೇಭ್ಯೋ ಯೇ ಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃ ಸರ್ಪೇಭ್ಯೋ ನಮಃ. ಅನಂತಾಯ ನಮಃ. ನಿಜ ಪೃಷ್ಠ ಪರಿಶ್ರಾಂತಮಂತರಗ್ರಾವಕೋಟಿಭಿಃ ಕಂಡೋತಿ ಸುಖ ಸುಪ್ತಾಯ ನಮಃ ಕೂರ್ಮಾಯ ವಿಷ್ಣವೇ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೆ ಪದಂ ಸಮೋಢಮಸ್ಯ ಪಾಗುಂ ಸುರೇ ಕೂರ್ಮರೂಪಿಣೇ ವಿಷ್ಣವೇ ನಮಃ. ಆಸ್ತೆ ಮುಕ್ತಾ ಸಕಲವತ್ಸಕಲಾಪಿ ವಸುಂಧರಾ ಯಸ್ಯ ದಂಷ್ಟ್ರಾಂತರೇ ತಸ್ಮೈ ನಮಃ ಕ್ರೋಢಾಯ ವಿಷ್ಣವೇ. ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ. ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯುವುದರ ಜೊತೆಗೆ ಎಪಿಎಂಸಿ ಮಂಡಿಗಳನ್ನು ರದ್ದುಗೊಳಿಸುವುದಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಸರ್ಕಾರದ ನಿರ್ಧಾರವನ್ನು ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ಯಾವುದೇ ಕಾರಣಕ್ಕೂ ಯಾರೂ ಕೂಡ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಖರೀದಿದಾರರು ರೈತರ ಭೂಮಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಪೂರ್ಣ ಪಾರ್ವತಿಯಾಗದೆ ಗುತ್ತಿಗೆದಾರರು ಒಪ್ಪಂದವನ್ನು ಅಂತ್ಯಗೊಳಿಸಲು ಸಾಧ್ಯವಿಲ್ಲ ಎಂದು ನರೇಂದ್ರ ಸಿಂಗ್ ತೋಮರ್ ಸ್ಪಷ್ಟಪಡಿಸಿದ್ದಾರೆ. ಕೃಷಿ ಕಾನೂನುಗಳ ಪ್ರಕಾರ ರೈತರು ಬೆಳೆ ಬೆಳೆಯುವ ಮೊದಲು ಉತ್ಪನ್ನಗಳ ಬೆಲೆಯನ್ನು ನಿಗದಿಪಡಿಸಬಹುದಾಗಿದೆ. ಖರೀದಿದಾರರು ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸಬೇಕು. ಇಲ್ಲವಾದರೆ ಅವರು ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕೃಷಿ ಸಚಿವರು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 1,584 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ.
2020 ರಿಂದ 2023 ಸಂಪೂರ್ಣ ಈ ಯೋಜನೆ ಅವಧಿಗೆ ಒಟ್ಟು 20,810 ಕೋಟಿ ರೂಪಾಯಿ ನೀಡಲಾಗಿದೆ. ಸಂಪುಟ ಸಭೆಯ ಬಳಿಕ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್, ಸುಮಾರು 58.5 ಲಕ್ಷ ಉದ್ಯೋಗಿಗಳು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಎಂದು ತಿಳಿಸಿದರು. 2020ನೇ ಸಾಲಿನ ಅಕ್ಟೋಬರ್ 1ರಂದು ಅಥವಾ ನಂತರದಲ್ಲಿ ಹಾಗೂ 2021ರ ಜೂನ್ 31ರವರೆಗಿನ ತೊಡಗಿಸಿಕೊಂಡಿರುವ ನೂತನ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಈ ಯೋಜನೆಯಡಿ ಸರ್ಕಾರ 2 ವರ್ಷಗಳವರೆಗೆ ಸಹಾಯಧನ ನೀಡುತ್ತದೆ ಎಂದು ಸಚಿವರು ಹೇಳಿದರು. ಸರ್ಕಾರವೇ ಶೇಕಡ 12ರಷ್ಟು ನೌಕರರ ಕೊಡುಗೆಯನ್ನು ಹಾಗೂ ಶೇಕಡ 12ರಷ್ಟು ಸಂಸ್ಥೆಯ ಕೊಡುಗೆಯನ್ನು ಪಾವತಿಸಲಿದೆ. 1,000 ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಸಂಸ್ಥೆಗಳಲ್ಲಿ ಹೊಸ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಇಪಿಎಫ್ಗೆ ಶೇಕಡ 24ರಷ್ಟು ಪಾವತಿ ಮಾಡಲಾಗುತ್ತದೆ ಎಂದು ಸಂತೋಷ್ ಗಂಗ್ವಾರ್ ತಿಳಿಸಿದರು. ಆಸಿಯಾನ್ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ 7ನೇ ಆಸಿಯಾನ್ ರಕ್ಷಣಾ ಸಚಿವರುಗಳ ಸಭೆ ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಪ್ರಾದೇಶಿಕ ಹಂತದಲ್ಲಿ ಸುಸ್ಥಿರತೆ, ಶಾಂತಿ ಸ್ಥಾಪನೆಗಾಗಿ ಸುದೀರ್ಘ ಒಡಂಬಡಿಕೆ ಅಗತ್ಯ. ಕಳೆದ ದಶಕದಲ್ಲಿ ಆಸಿಯಾನ್ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧ ವೃದ್ಧಿಯಾಗಿದ್ದು, ಪರಸ್ಪರ ಸಹಕಾರ, ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ಸೈಬರ್ ಸುರಕ್ಷತೆ ಹಾಗೂ ಸೇನಾ ಔಷಧಿ ಇಂದಿನ ಸವಾಲಾಗಿದ್ದು, ಇದರ ಜೊತೆಗೆ ಜೈವಿಕ ಭಯೋತ್ಪಾದನೆಯ ಬೆದರಿಕೆಯನ್ನು ಎದುರಿಸಬೇಕಾಗಿದೆ. ಇದಕ್ಕಾಗಿ ಆಸಿಯಾನ್ ರಾಷ್ಟ್ರಗಳು ಕೊಡುಗೆ ನೀಡಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚು ಸಶಕ್ತಗೊಳಿಸುವ ಅಗತ್ಯವಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಸಾಗರೋತ್ತರ ಸುರಕ್ಷತೆಯಲ್ಲಿನ ಜಂಟಿ ಅಭ್ಯಾಸ, ವಿಪತ್ತು ನಿರ್ವಹಣೆ ಹಾಗೂ ಭಯೋತ್ಪಾದನೆ ನಿಗ್ರಹದ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಾಗಿದ್ದು, ಸೇನಾ ಮಟ್ಟದಲ್ಲೂ ಅಭಿವೃದ್ಧಿ ಸಾಧಿಸಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. Our collective achievement in the past decade has been remarkable in advancing multilateral cooperation through strategic dialogue and practical security cooperation. Our composition is another pillar of our strength, as it includes defense ministers of 18 key countries that are major stakeholders in the regional security dynamic. Our 7 expert working groups, co-chaired by the ASEAN and 1+ country on a rotational basis, have resulted in sharing of best practices in key domains. Exercises in maritime security, humanitarian aid and disaster relief, counter-terrorism and peace. ಕರ್ನಾಟಕದಲ್ಲಿ ಇತ್ತೀಚೆಗೆ ಮಳೆ ಹಾಗೂ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಕುರಿತು ಪರಾಮರ್ಶೆ ನಡೆಸಲು ಕೇಂದ್ರ ಆಂತರಿಕ ಸಚಿವಾಲಯದ ಕೇಂದ್ರ ತಂಡ ಇದೇ 13ರಿಂದ 15ರವರೆಗೆ 3 ದಿನಗಳ ಪ್ರವಾಸ ಕೈಗೊಳ್ಳಲಿದೆ. ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಗಂಟಾ ನೇತೃತ್ವದಲ್ಲಿ ಭೇಟಿ ನೀಡಲಿರುವ ಕೇಂದ್ರ ತಂಡ ಇದೇ 13ರಂದು ಬೆಂಗಳೂರಿಗೆ ಆಗಮಿಸಿ ಮುಖ್ಯಮಂತ್ರಿ ಅವರೊಂದಿಗೆ ಸಮಾಲೋಚನೆ ನಡೆಸಲಿದೆ. ಮರುದಿನ ವಿಮಾನದ ಮೂಲಕ ಕಲಬುರಗಿಗೆ 2 ತಂಡಗಳು ಭೇಟಿ ನೀಡಲಿದ್ದು, ಕಲಬುರಗಿ ಮತ್ತು ವಿಜಯಪುರದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿವೆ. ಮತ್ತೊಂದು ತಂಡ ಉಡುಪಿಗೆ ಭೇಟಿ ನೀಡಿ ಹಾನಿ ಕುರಿತು ಅಂದಾಜಿಸಲಿದೆ. 14ರಂದು ಬೆಂಗಳೂರಿಗೆ ಹಿಂದಿರುಗಲಿರುವ ಕೇಂದ್ರ ತಂಡಗಳು ಕಂದಾಯ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಲಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 31,522 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 97,67,372ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 37,725 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 92,53,306 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 94.74ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೆ ಒಟ್ಟು 1,41,772 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ ಶೇಕಡಾ 1.45ಕ್ಕೆ ತಗ್ಗಿದೆ. 3,72,293 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 3.81ಕ್ಕೆ ಇಳಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷೆಯಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಈವರೆಗೆ 15,759,726 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ.
ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 9,22,959 ಮಂದಿಯ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಹದಿನಾರು ವರ್ಷ ವಯಸ್ಸಿನ ಬಾಲಕರಿಗೂ ಫೈಜರ್ನ ಕೊರೋನಾ ಲಸಿಕೆ ನೀಡಲು ಕೆನಡಾ ಅನುಮೋದನೆ ನೀಡಿದೆ. ಮುಂದಿನ ವಾರ ಕೆನಡಾದಲ್ಲಿ ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಲಸಿಕೆ ಸುರಕ್ಷತೆ ಹಾಗೂ ಪರಿಣಾಮ ಕುರಿತಂತೆ ದತ್ತಾಂಶಗಳ ಪರಾಮರ್ಶೆಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ಕೆನಡಾದ ಆರೋಗ್ಯ ನಿಯಂತ್ರಣ ಪ್ರಾಧಿಕಾರ ಹೇಳಿದೆ. ಮುಂದಿನ ವಾರ ಕೆನಡಾದ 14 ವಿತರಣಾ ಕೇಂದ್ರಗಳಿಗೆ ಫೈಜರ್ನಿಂದ ಮೊದಲ ಲಸಿಕೆ ಆಗಮಿಸಲಿದೆ ಎಂದು ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಹೇಳಿದ್ದಾರೆ. ಬೆಲ್ಜಿಯಂ ಹಾಗೂ ಅಮೆರಿಕದ ಸ್ಥಾವರಗಳಿಂದ ಮೊದಲ ಹಂತದಲ್ಲಿ 2.49 ಲಕ್ಷ ಲಸಿಕೆಯ ಡೋಸ್ಗಳು ಕೆನಡಾಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಕೇಂದ್ರ ಗೃಹ ಖಾತೆ ಸಹಾಯಕ ಸಚಿವ ನಿತ್ಯಾನಂದ ರಾಯ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ. ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ಆರಂಭಿಸುವ ಮೂಲಕ ಗ್ರಾಮೀಣ ಬಡ ಯುವಕರು ಸ್ವಉದ್ಯೋಗ ನಡೆಸಲು ಅನುವು ಮಾಡಿಕೊಡಲಾಗಿದೆ. ಮಹಿಳಾ ಸಶಕ್ತೀಕರಣಕ್ಕೆ ಉಜ್ವಲ ಯೋಜನೆ ಆರಂಭಿಸಿ ಬಡ ಕುಟುಂಬಗಳ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ಸಮಾಜದಲ್ಲಿ ಲಿಂಗ ಅಸಮಾನತೆ ತೊಲಗಿಸಲು ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಆರಂಭಿಸುವ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಸಶಕ್ತೀಕರಣಕ್ಕೆ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು. सुखी बना सके इसके लिए की गई पहल है. महिलाओं एवं बच्चों के सशक्तिकरण के लिए भी इसी प्रकार की पहलें की गई हैं. बीपीएल परिवारों को निःशुल्क गैस सिलेंडर उपलब्ध कराने के लिए उज्ज्वला योजना प्रारंभ की गई ताकि महिलाओं को रसोई घरों में लकड़ी जैसे ईंधनों को जलाने से उत्पन्न खतरनाक स्वास्थ्य समस्याओं. ಇಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ವಿಶ್ವಸಂಸ್ಥೆ 1948ರ ಡಿಸೆಂಬರ್ 10ರಿಂದ ಈ ದಿನ ಆರಂಭಿಸಿತು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಹಿಂದೂ ಧಾರ್ಮಿಕ ದತ್ತಿ ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಹೊಂದಿದ್ದಾನೆ. ಮಾನವ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದ್ದಾರೆ. ಭಾರತ ಭೇಟಿಯಲ್ಲಿರುವ ಜಪಾನ್ ವಾಯುಪಡೆಯ ಮುಖ್ಯಸ್ಥ ಜನರಲ್ ಶುಡ್ಜು ಶುನ್ಜಿ ಅವರು ದೆಹಲಿಯಲ್ಲಿಂದು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಜನರಲ್ ಆರ್ಕೆಎಸ್ ಭದೌರಿಯಾ ಅವರನ್ನು ಭೇಟಿ ಮಾಡಿದರು. ವಾಯುಪಡೆಗಳ ಇಬ್ಬರು ಮುಖ್ಯಸ್ಥರು ಭಾರತ ಜಪಾನ್ ನಡುವೆ ಸೇನಾ ಬಾಂಧವ್ಯ ಬಲಪಡಿಸುವ ಕುರಿತು ದ್ವಿಪಕ್ಷೀಯ ಸಭೆ ನಡೆಸಿದರು. ಜಪಾನ್ ವಾಯುಪಡೆಯ ಮುಖ್ಯಸ್ಥರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಕ್ಕೂ ಮುನ್ನ ದೆಹಲಿಯ ವಾಯುಪಡೆಯ ಕೇಂದ್ರ ಸ್ಥಾನದಲ್ಲಿ ಜಪಾನ್ ವಾಯುಪಡೆ ಮುಖ್ಯಸ್ಥರಿಗೆ ಗೌರವ ರಕ್ಷೆ ನೀಡಲಾಯಿತು. General Bipin Rawat. Earlier, the Japanese ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ. ನಿಜಲಿಂಗಪ್ಪ ಅವರ ಜಯಂತಿ ಅಂಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿಜಲಿಂಗಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಗೋಪಾಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಧೀಮಂತ ರಾಜಕಾರಣಿ ಎಸ್ ನಿಜಲಿಂಗಪ್ಪ ಅವರ ಜಯಂತಿಯಂದು ಅವರಿಗೆ ಗೌರವಪೂರ್ವಕ ನಮನಗಳು. ರಾಷ್ಟ್ರ ರಾಜಕಾರಣದಲ್ಲಿಯೂ ಛಾಪು ಮೂಡಿಸಿದ್ದ ಅವರು ಹಲವಾರು ನೀರಾವರಿ, ವಿದ್ಯುತ್ ಮತ್ತಿತರ ಯೋಜನೆಗಳ ಅನುಷ್ಠಾನದ ಮೂಲಕ ನಿಜಲಿಂಗಪ್ಪ ಅವರು ನವಕರ್ನಾಟಕ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ ದೂರದೃಷ್ಟಿಯ ನಾಯಕರಾಗಿದ್ದರು ಎಂದು ಟ್ವೀಟ್ ಸಂದೇಶದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಮರಿಸಿದ್ದಾರೆ. ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಿದರು. ಕೃಷಿ ಸಚಿವ ಬಿಸಿ ಪಾಟೀಲ್, ಸಂಸದ ಪಿಸಿ ಮೋಹನ್, ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಡಿಕೆ ರಾಮಕೃಷ್ಣ ಹಾಗೂ ಚಲನಚಿತ್ರ ನಟ ನಟಿಯರು ಉಪಸ್ಥಿತರಿದ್ದರು.
ನಗರೀಕರಣ ಹಾಗೂ ಆಧುನಿಕ ಭರಾಟೆಯಲ್ಲಿ ಹಲವು ಜೀವಕೋಶಗಳು ಇತ್ತೀಚಿನ ದಿನಗಳಲ್ಲಿ ನಶಿಸುವ ಅಂಚಿನಲ್ಲಿವೆ. ಇದಕ್ಕೆ ಚಿಟ್ಟೆಗಳು ಹೊರತಾಗಿಲ್ಲ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಆವಾರ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಚಿಟ್ಟೆಗಳ ಸಂತತಿ ಉಳಿವಿಗೆ ನೆರವಾಗಿದೆ. ಈ ಕುರಿತು ಒಂದು ವರದಿ. ಪಾತರಗಿತ್ತಿಗಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ವಿಭಾಗದ ಅರಣ್ಯ ಪ್ರದೇಶದಲ್ಲಿರುವ ಚಿಟ್ಟೆ ಪಾರ್ಕ್ನಲ್ಲಿನ ಮನಸೂರೆಗೊಳ್ಳುವ ದೃಶ್ಯಾವಳಿಗಳು. ಹೌದು, ಜೊಯ್ಡಾ ವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ 1 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಈ ಚಿಟ್ಟೆ ಪಾರ್ಕ್ನಲ್ಲಿ ವಿವಿಧ ಜಾತಿಯ ಬಣ್ಣ ಬಣ್ಣದ ಚಿಟ್ಟೆಗಳು ಕಣ್ಮನ ಸೆಳೆಯುತ್ತಿವೆ. ಕಪ್ಪು, ಹಳದಿ, ನೀಲಿ ಸೇರಿದಂತೆ 100ಕ್ಕೂ ಹೆಚ್ಚು ಬಗೆಯ ಚಿಟ್ಟೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಕೀಟ ಪ್ರಪಂಚದ ಅತ್ಯಂತ ಆಸಕ್ತಿದಾಯಕ ಹಾಗೂ ವಿಶಿಷ್ಟ ರೂಪಾಂತರದ ಮೂಲಕ ಬೆಳೆಯುವ ಚಿಟ್ಟೆಗಳನ್ನು ನೋಡುವುದೇ ಒಂದು ಹಬ್ಬ. ಜೊಯ್ಡಾ ಪಶ್ಚಿಮ ಘಟ್ಟ ಪ್ರದೇಶದ ಜೀವ ವೈವಿಧ್ಯತೆಗಳಿಂದ ಕೂಡಿರುವುದರಿಂದ ಇಲ್ಲಿ ಚಿಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಯೂರುತ್ತವೆ. ಮೊದಲಿನಿಂದಲೂ ಚಿಟ್ಟೆಗಳನ್ನು ವೀಕ್ಷಿಸುವುದು ಜನರ ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಈ ಭಾಗಕ್ಕೆ ಆಗಮಿಸುವ ಪ್ರವಾಸಿಗರು ಚಿಟ್ಟೆ ಪಾರ್ಕ್ನತ್ತ ಒಲವು ತೋರುತ್ತಿದ್ದಾರೆ. ವಲಯ ಅರಣ್ಯಾಧಿಕಾರಿ ಡಾ ಅಜಯ್ ದೂರದರ್ಶನದೊಂದಿಗೆ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ 1 ಎಕರೆ ಪ್ರದೇಶದಲ್ಲಿ 2019ರಲ್ಲಿ ಚಿಟ್ಟೆ ಪಾರ್ಕ್ ನಿರ್ಮಿಸಿದ್ದೇವೆ. ಆರಂಭದಲ್ಲಿ 27 ಬಗೆಯ ಚಿಟ್ಟೆಗಳಿದ್ದವು. ಆದರೆ ಚಿಟ್ಟೆಗಳ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಿದ ನಂತರ ಇವುಗಳ ಸಂಖ್ಯೆ ಹೆಚ್ಚಾಗಿದೆ ಎನ್ನುತ್ತಾರೆ. ಇದಕ್ಕೆ ನಾವು ನೆಕ್ಟರ್ ಪ್ಲಾಂಟ್ಸ್ ಮತ್ತು ಹೋಸ್ಟ್ ಪ್ಲಾಂಟ್ಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸ್ಪೆಸಿಫಿಕ್ ಆಗಿರೋಂಥ ಭಾಳಷ್ಟು ಬಟರ್ಫ್ಲೈಗಳು ಅಲ್ಲಿ ಬಂದು ಕೂತಿರ್ತವೆ. ಈಗ ಆಲ್ರೆಡಿ ನಾವು ತಮ್ಗೆ ಹೇಳ್ದಂಗೆ 102ರಿಂದ 104 ಚಿಟ್ಟೆಗಳನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಜೊಯ್ಡಾ ಉಪವಲಯ ಅರಣ್ಯಾಧಿಕಾರಿ ಸಿಜೆ ನಾಯಕ್, ಚಿಟ್ಟೆ ಪಾರ್ಕ್ನಲ್ಲಿ ವಿವಿಧ ಬಗೆಯ 100ಕ್ಕೂ ಹೆಚ್ಚು ಪಾತರಗಿತ್ತಿಗಳು ಕಂಡುಬರುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಚಿಟ್ಟೆಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ನೆಕ್ಟರ್ ಪ್ಲಾಂಟ್ಗಳನ್ನು, ಹೋಸ್ಟ್ ಪ್ಲಾಂಟ್ಗಳನ್ನು ನಾವು ಬಟರ್ಫ್ಲೈಗಳಿಗೆ ಬೇಕಾದಂತಹ ಪ್ಲಾಂಟ್ಸ್ಗಳನ್ನು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಅದೇ ರೀತಿ ಪ್ರವಾಸಿಗರಿಗೆ ಬರುವ ಮಕ್ಕಳಿಗೆ ಉದ್ಯಾನವನದಲ್ಲಿ ಆಟಿಕೆಯ ವಸ್ತುಗಳನ್ನು ಸಹ ಎಲ್ಲ ಅಳವಡಿಸಿಕೊಂಡಿದ್ದೇವೆ. ಪ್ರವಾಸಿ ಸ್ಕಂದ ರೈ, ನಾನು ಇಲ್ಲಿ ಚಿಟ್ಟೆ ನೋಡಲು ಬಂದಿದ್ದೇನೆ. ಇಲ್ಲಿ ಹಲವು ಬಣ್ಣದ ಚಿಟ್ಟೆಗಳನ್ನು ನೋಡುತ್ತಿರುವುದು ಸಂತಸವಾಯಿತು ಎಂದರು. ತುಂಬಾ ಕಲರ್ ಬಟರ್ಫ್ಲೈ ಇದೆ ಮತ್ತು ವಾಪಸ್ಸಿಗೆ ಬರಲಿಕ್ಕೆ ಆಸೆ ಇದೆ. ಒಟ್ಟಾರೆ ಮನುಷ್ಯನ ಮನಸ್ಸಿಗೆ ಮುದ ನೀಡುವ ಚಿಟ್ಟೆಯ ಸಂತತಿ ಉಳಿವಿಗೆ ಯತ್ನಿಸುತ್ತಿರುವ ಜೊಯ್ಡಾ ಅರಣ್ಯ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯ. ವಿಧಾನಸಭೆಯಲ್ಲಿ ಉದ್ದೇಶಿತ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರಗೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಗೋ ಪೂಜೆ ಮಾಡಲಾಯಿತು ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಗೋ ಹತ್ಯೆ ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿರುವುದು ವಿರೋಧ ಪಕ್ಷಗಳ ಕೆಲಸವಾಗಿದೆ. ರಾಜ್ಯದ ಎಲ್ಲಾ ಬಿಜೆಪಿ ಕಚೇರಿಗಳಲ್ಲಿ ಗೋಪೂಜೆ ಮಾಡಲು ಈಗಾಗಲೇ ಸೂಚಿಸಲಾಗಿದೆ ಎಂದರು. ಪಕ್ಷದ ಆದೇಶ ಎಲ್ಲ ಭಾರತೀಯ ಜನತಾ ಪಕ್ಷದ ಕಚೇರಿಗಳಲ್ಲೂ ಕೂಡ ಇವತ್ತು ಗೋಪೂಜೆಯನ್ನ ಮಾಡತಕ್ಕಂಥದ್ದಕ್ಕೆ ಆದೇಶ ಕೂಡ ಆಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಚೇರಿಗಳಲ್ಲೂ ಕೂಡ ಇವತ್ತು ಗೋಪೂಜೆಯನ್ನು ಮಾಡತಕ್ಕಂಥ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಮತ್ತು ರಾಜ್ಯ ಸರ್ಕಾರದ ಬುಡಕಟ್ಟು ಸಂಶೋಧನಾ ಸಂಸ್ಥೆ ವತಿಯಿಂದ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ರಾಜ್ಗೋಂಡ್ ಆದಿವಾಸಿ ಬುಡಕಟ್ಟು ಸಮುದಾಯದ ಪಾರಂಪರಿಕ ಗಿಡಮೂಲಿಕೆ ಅರಣ್ಯ ಔಷಧ ಪದ್ಧತಿ ಕುರಿತ 3 ದಿನಗಳ ಸಂಶೋಧನಾ ಅಧ್ಯಯನ ಕಾರ್ಯಾಗಾರ ನಿನ್ನೆ ಕೊನೆಗೊಂಡಿತು. ಹಲವಾರು ವರ್ಷಗಳಿಂದ ಗಿಡಮೂಲಿಕೆಗಳ ಔಷಧಿ ನೀಡುವುದನ್ನು ವೃತ್ತಿ ಹಾಗೂ ಪ್ರವೃತ್ತಿ ಮಾಡಿಕೊಂಡಿರುವ ರಾಜ್ಗೋಂಡ್ ಸಮುದಾಯ ಬೀದರ್, ಹರಿಹರ ಮತ್ತು ಬೆಂಗಳೂರಿನಲ್ಲಿ ನೆಲೆಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಗಿಡಮೂಲಿಕೆಗಳ ಔಷಧಿ ತಯಾರಿಕೆ ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಗೋಂಡ್ ಸಮುದಾಯದ ಗಿಡಮೂಲಿಕೆ ಔಷಧಿ ಪದ್ಧತಿಗೆ ಉತ್ತೇಜನ ನೀಡಲು ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಚೋಟೌ ಬಬಲು, ಜ್ಯೇಷ್ಠಮನ್, ಅಶ್ವಗಂಧ, ಬಿದಾರಿ ಕಂದ, ನಾಗೂರಿ ಸೇರಿದಂತೆ 50ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಔಷಧಿಗಳ ಬಗ್ಗೆ ಸಂಶೋಧನೆ ನಡೆಯುತ್ತಿರುವ ಬಗ್ಗೆ ಕಾರ್ಯಾಗಾರದಲ್ಲಿ ಪ್ರದರ್ಶಿಸಲಾಯಿತು.
ಏನು ಡಿಸೀಸ್ ಜಾಸ್ತಿ ಇರಬಾರದು. ರಾಜಗೋಂಡ್ ಆದಿವಾಸಿ ಮುಖ್ಯಸ್ಥ ರವಿ ಮಾಲಂಜಿ ಶರ್ಮಾ ರಾಜಗೋಂಡ್ ಆದಿವಾಸಿಗಳ ಗಿಡಮೂಲಿಕೆಗಳ ಔಷಧ ಪದ್ಧತಿಯನ್ನು ಉತ್ತೇಜಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಿರುವುದು ಸಂತಸದ ವಿಷಯ. ಕೆಲವೇ ಜಿಲ್ಲೆಗಳಲ್ಲಿರುವ ನಮ್ಮ ಸಮುದಾಯ ಗಿಡಮೂಲಿಕೆಗಳ ಔಷಧಿ ಮೂಲಕ ರೋಗವನ್ನು ಶಾಶ್ವತವಾಗಿ ಶಮನಗೊಳಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಇದಕ್ಕೆ ಇನ್ನಷ್ಟು ಉತ್ತೇಜನದ ಅಗತ್ಯವಿದೆ ಎಂದರು. ನಮ್ಮ ದಕ್ಷಿಣ ಕರ್ನಾಟಕದಾಗ ಜಾಸ್ತಿ ಇದೆ, ಅದು ಹೋಗ್ಬೇಕು ಅಂತ ನಮ್ಮ ಮನಸ್ಸು. ಇನ್ನ ಬೇರೆ ಬೇರೆ ನೋವಿಗೆ ಪರ್ಮನೆಂಟ್ ಆಗಿ ಮೆಡಿಸಿನ್ ಕೊಡ್ತೀವಿ, ಆಯುರ್ವೇದಿಕ್ ಜಡಿಬೂಟಿ ಜಂಗಲ್ನಿಂದ ತಂದು ಕೊಡ್ತೀವಿ. ಆದಿವಾಸಿ ಮುಖಂಡ ಹರೀಶ್ ಬಾಬು ನಮ್ಮ ಸಮುದಾಯ ಹಿಂದಿನಿಂದಲೂ ಅರಣ್ಯದಲ್ಲಿ ದೊರೆಯುವ ಅಮೂಲ್ಯ ಗಿಡಮೂಲಿಕೆಗಳಿಂದ ಆಯುರ್ವೇದ ಔಷಧವನ್ನು ತಯಾರಿಸಿ ಅಗತ್ಯವಿರುವವರಿಗೆ ನೀಡುತ್ತಿದೆ ಎಂದು ವಿವರಿಸಿದರು. और कुछ सब लोगों को उसका प्रैक्टिकल करने के लिए आए हैं. ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಜಂಟಿ ನಿರ್ದೇಶಕಿ ಪ್ರತಿಭಾ ರಾಜಗೋಂಡ್ ಆದಿವಾಸಿ ಬುಡಕಟ್ಟು ಸಮುದಾಯದ ಗಿಡಮೂಲಿಕೆಗಳಲ್ಲಿ ಔಷಧಿ ತಯಾರಿಸುವ ಪದ್ಧತಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಗಿಡಮೂಲಿಕೆಗಳ ಔಷಧ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಎಂದರು. ಜನಸಾಮಾನ್ಯರು ಬಂದಾಗ ಅದರ ಸದುಪಯೋಗ ಪಡ್ಕೋಬಹುದು. ನಾವು ಅದನ್ನೆಲ್ಲ ಪತ್ರಿಕೆಗಳಲ್ಲಿ ಕೂಡ ಅವನ್ನೆಲ್ಲ ಪ್ರಕಟಣೆ ಮಾಡ್ತೀವಿ. ತರಬೇತಿ ಅಂತಂದ್ರೆ ಇದು ನಾವು ಎತ್ತ ಮೆಡಿಸಿನ್ ಬಗ್ಗೆ ಮಾಡ್ತಾ ಇರೋದು, ಇದು ಅಕ್ಕಿ ಪಿಕ್ಕಿದ್ ಮಾಡಿದ್ದು, ಅದೇ ರೀತಿ ರಾಜಗೋಂಡಲ್ಲಿ ಮಾಡ್ತಿದ್ದೀವಿ. ಅವನ್ನ ದಾಖಲೆ ಮಾಡೋದು ನಮ್ಮ ಉದ್ದೇಶ. ಮಾರ್ಚ್ 2019ಕ್ಕೆ ಅಂತ್ಯಗೊಂಡ ಸಾಲಿನ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಆರ್ಥಿಕ ಮತ್ತು ರಾಜಸ್ವ ವಲಯಗಳ ಮೇಲಿನ ವರದಿಯನ್ನು ವಿಧಾನಮಂಡಲದಲ್ಲಿ ನಿನ್ನೆ ಮಂಡಿಸಲಾಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ವಿವರ ನೀಡಿದ ಮಹಾ ಲೆಕ್ಕ ಪರಿಶೋಧಕರಾದ ಇಪಿ ನಿವೇದಿತ, ಆರೋಗ್ಯ ಕವಚ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ಹಾಗೂ ವಿವಿಧ ಇಲಾಖೆಗಳ ಲೆಕ್ಕ ಪರಿಶೋಧನೆ ನಡೆಸಲಾಗಿದೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅಸಮರ್ಪಕ ನಿರ್ವಹಣೆ ಕಂಡುಬಂದಿದೆ. ಆರೋಗ್ಯ ಕವಚ ಯೋಜನೆಯ ಲೆಕ್ಕ ಪರಿಶೋಧನೆಯಲ್ಲಿ ಲೋಪದೋಷಗಳು ಕಂಡುಬಂದಿವೆ. ದತ್ತಾಂಶ ನಿರ್ವಹಣೆ, ಆಂಬ್ಯುಲೆನ್ಸ್ ಚಾಲಕರು, ತುರ್ತು ಸ್ಥಿತಿ ನಿರ್ವಹಣಾ ತಜ್ಞರ ಹುದ್ದೆಗಳ ಖಾಲಿಯಿಂದ ರೋಗಿಗಳಿಗೆ ಸಮರ್ಪಕ ಸೌಲಭ್ಯಗಳು ದೊರೆತಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾದ ಯೋಜನೆಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಯಾವುದೇ ವಿಶೇಷ ಪ್ರಾಧಿಕಾರ ರಚಿಸಿರಲಿಲ್ಲ. ಇದರಿಂದ ಅನುಸರಣಾ ವರದಿಯೂ ದುರ್ಬಲವಾಗಿದ್ದು ವರದಿಯಲ್ಲಿ ಸೂಚಿಸಲಾದ ನಿಯಮಗಳ ಪಾಲನೆ ಆಗಿಲ್ಲ ಎಂದರು. highlighted a couple of instances where people have lost their lives also. Again, when it comes to the construction board cess, sorry Ravi, I just want to give a summary. When it comes to the construction workers cess, a huge amount is being collected as cess, and they're sitting on a very big, fund, and the activities are not commensurate. So the purpose for which the cess is being collected, it is not being used for that purpose. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ. ಮೇಯರ್, ಉಪಮೇಯರ್ ಅಧಿಕಾರ ವಿಸ್ತರಣೆ, ಜೆಸಿ ಮಾಧುಸ್ವಾಮಿ. ಸರ್ಕಾರದಿಂದ ಹೆಚ್ಚುವರಿಯಾಗಿ 3,320 ಕೋಟಿ ರೂಪಾಯಿ ಪೂರಕ ಬಜೆಟ್ ಮಂಡನೆ, ವಿಧಾನ ಪರಿಷತ್ ಅನುಮೋದನೆ. ದೆಹಲಿಯಲ್ಲಿ ಸಂಸತ್ ಭವನ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ಶಂಕುಸ್ಥಾಪನೆ. ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯ. ಇಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಿಂದ ಹೆಣ್ಣು ಮಕ್ಕಳ ರಕ್ಷಣೆ, ಸಚಿವ ನಿತ್ಯಾನಂದ ರಾಯ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.